ನಿಮಗಿದು ಗೊತ್ತೇ, ಶರಣಾರ್ಥಿಗಳಿಗೆ ಆಶ್ರಯ ಕೊಡುವುದು ಭಾರತದ ಪರಂಪರೆ. ಎರಡನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ರಷ್ಯಾ ಮತ್ತು ಜರ್ಮನಿ ದೇಶಗಳು ಪೋಲೆಂಡ್ ದೇಶವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳಲು ಪ್ರಯತ್ನ ಮಾಡಿದಾಗ ನಿಸ್ಸಹಾಯಕ ಸ್ಥಿತಿಯಲ್ಲಿ ಪೋಲೆಂಡ್ ಸರ್ಕಾರ 200 ಮಕ್ಕಳನ್ನು ಒಳಗೊಂಡಂತೆ 500 ಜನರನ್ನು ಹಡಗೊಂದರಲ್ಲಿ ಕೂಡಿಸಿ ಇವರನ್ನು ಆಶ್ರಯ ಕೊಡುವ ಯಾವುದಾದ್ರೂ ಒಂದು ದೇಶಕ್ಕೆ ತಲುಪಿಸಿ ಎಂದು ಆ ಕ್ಯಾಪ್ಟನ್ಗೆ ನಿರ್ದೇಶನ ನೀಡಿ ಬೀಳ್ಕೊಡ್ತಾರೆ. ನಿಶ್ಶಕ್ತಿ, ನಿರ್ಜಲತೆ ಮತ್ತು ಅನಾರೋಗ್ಯದಿಂದ ಬಳಲುತ್ತಿರುವ 500 ಜನರನ್ನು ಹೊತ್ತ ಆ ಹಡಗು ಅದೆಷ್ಟೋ ಸಾಗರಗಳನ್ನು, ಖಂಡಗಳನ್ನು ದಾಟುತ್ತಾ ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್, ಪಾಕಿಸ್ತಾನದಂತಹ ಅದೆಷ್ಟೋ ದೇಶಗಳಿಗೆ ಆಶ್ರಯಕ್ಕಾಗಿ ಬೇಡಿಕೊಳ್ಳುತ್ತೆ. ಆದರೆ ಯಾವುದೇ ದೇಶ ಆಶ್ರಯ ಕೊಡಲ್ಲ. ಕೊನೆಗೆ ಕಂಡಿದ್ದು ಭಾರತ. ಗುಜರಾತಿನ ಜಾಮ್ನಗರ್ ಪ್ರದೇಶದಲ್ಲಿ ಬರುವ ಸ್ವತಂತ್ರ ಸಂಸ್ಥಾನದ ಮಹಾರಾಜರು ಎನಿಸಿಕೊಂಡಂಥ ದಿಗ್ವಿಜಯ್ ಸಿಂಗ್ ಜಡೇಜಾ ಅವರು ಬ್ರಿಟಿಷ್ ಅಧಿಕಾರಿಗಳ ಅನುಮತಿಯನ್ನು ಪಡೆದು ಈ 500 ನಿರಾಶ್ರಿತರಿಗೆ ಆಶ್ರಯ ಕೊಡಲು ಮುಂದಾಗ್ತಾರೆ. ಆ ಎಲ್ಲ ನಿರಾಶ್ರಿತರಿಗೆ ಊಟ, ಬಟ್ಟೆ, ವಸತಿ ಮತ್ತು ಆರೋಗ್ಯದ ಸವಲತ್ತಿನ ಜೊತೆ ಆ 200 ಮಕ್ಕಳಿಗೆ ಬಲಚೂರಿ ಸೈನಿಕ ಶಾಲೆಯಲ್ಲಿ ಉಚಿತ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ಮಹಾರಾಜರು ಮಾಡಿಕೊಡ್ತಾರೆ. 9 ವರ್ಷಗಳ ಕಾಲ ಭಾರತದಲ್ಲಿ ವಾಸ ಮಾಡಿ ಯುದ್ಧದ ನಂತರ ಪೋಲೆಂಡ್ಗೆ ಹಿಂತಿರುಗಿದಂಥ ಈ ನಿರಾಶ್ರಿತರ ಪೈಕಿ ವ್ಯಾಧಿಸಿರೋ ಸಿಕಾರೆಸ್ಕಿ ಅಂತಕ್ಕಂಥ ವಿದ್ಯಾರ್ಥಿಯೊಬ್ಬ ಮುಂದೆ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾನೆ. ಆಗ ಕಷ್ಟದ ಸಮಯದಲ್ಲಿ ತಮಗೆ ಆಶ್ರಯ ಕೊಟ್ಟಂಥ ದಿಗ್ವಿಜಯ್ ಸಿಂಗ್ ಜಡೇಜಾ ಮಹಾರಾಜ್ ಅವರಿಗೆ ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸುತ್ತಾನೆ. ಇಂದಿಗೂ ತಾವು ಪೋಲೆಂಡ್ಗೆ ಏನಾದರೂ ಭೇಟಿ ಕೊಟ್ಟಿದ್ದೆ ಆದರೆ ದಿಗ್ವಿಜಯ್ ಸಿಂಗ್ ಜಡೇಜಾ ಮಹಾರಾಜ್ ಅವರ ಹೆಸರಿನಲ್ಲಿ ಅದೆಷ್ಟೋ ಭವನಗಳು, ರಸ್ತೆಗಳು ಮತ್ತು ಸರ್ಕಾರಿ ಯೋಜನೆಗಳನ್ನು ಕಾಣಬಹುದು. ಭಾರತದಲ್ಲಿ 9 ವರ್ಷಗಳ ಕಾಲ ಆಶ್ರಯ ಪಡೆದಂಥ ಈ ನಿರಾಶ್ರಿತರ ಬಂಧುಗಳು ಇವತ್ತಿಗೂ ಭಾರತದ ಗುಜರಾತಿನ ನವನಗರಕ್ಕೆ ಭೇಟಿ ನೀಡಿ ಆ ಪ್ರದೇಶವನ್ನು ಕಂಡು ಪಾವನರಾಗ್ತಾರೆ. ಭಾರತದ ಶ್ರೇಷ್ಠತೆ ಮತ್ತು ಗೌರವವನ್ನು ಹೆಚ್ಚಿಸುವ ಇಂತಹ ವಿಷಯಗಳು ನಮಗೆ ಯಾವ ಪಠ್ಯಪುಸ್ತಕದಲ್ಲಿ ಸಿಗೋದಿಲ್ಲ ಎಂದು ಹೇಳುತ್ತಾ, ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.